ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಭಾರತದ ಆರ್ಥಿಕ ಇತಿಹಾಸದಲ್ಲೇ ಇವತ್ತು ಒಂದು ಸುವರ್ಣ ಅಕ್ಷರಗಳಲ್ಲಿ ಬರೆಯಬೇಕಾದ ದಿನ. ಸುಮಾರು 2 ದಶಕಗಳ ಸುದೀರ್ಘ ಕಾಯುವಿಕೆಯ ನಂತರ ಭಾರತ ಮತ್ತು ಐರೋಪ್ಯ ಒಕ್ಕೂಟದ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಅಥವಾ FTA ಮಾತುಕತೆ ಫೈನಲ್ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲ ಒಪ್ಪಂದಗಳ ತಾಯಿ ಅಂತಲೇ ಬಣ್ಣಿಸಿರುವ ಈ ಡೀಲ್ನಿಂದಾಗಿ ಭಾರತದ ಉತ್ಪನ್ನಗಳಿಗೆ ಯುರೋಪ್ ಮಾರುಕಟ್ಟೆ ಈಗ ಸುಲಭವಾಗಿ ಸಿಗಲಿದೆ. ಅಷ್ಟೇ ಅಲ್ಲ, ನೀವು ಇಷ್ಟಪಡೋ BMW, ಮರ್ಸಿಡೀಸ್ ನಂತಹ ಐಷಾರಾಮಿ ಕಾರುಗಳು ಕೂಡ ಮತ್ತು ವಿದೇಶಿ ವೈನ್ಗಳ ಬೆಲೆಗಳು ಕೂಡ ಗಣನೀಯವಾಗಿ ಇಳಿಕೆ ಆಗಲಿವೆ. ಏನಿದು ಮೆಗಾ ಡೀಲ್? ಇದರಿಂದ ನಮಗಾಗೋ ಲಾಭಗಳೇನು? ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿವೆ, ನೋಡೋಣ ಬನ್ನಿ. ಭಾರತ ಮತ್ತು ಐರೋಪ್ಯ ಒಕ್ಕೂಟದ ನಡುವಿನ ಈ ಮುಕ್ತ ವ್ಯಾಪಾರ ಒಪ್ಪಂದವು ಜಾಗತಿಕ ಮಾರುಕಟ್ಟೆಗಳಲ್ಲಿ ಹೊಸ ಸಂಚಲನ ಮೂಡಿಸಿದೆ. ಸುಮಾರು 200 ಕೋಟಿ ಜನರ ಬೃಹತ್ ಮಾರುಕಟ್ಟೆಯನ್ನ ಇದು ಸೃಷ್ಟಿಸಲಿದ್ದು, ವಿಶ್ವದ GDPಯ 1/4 ಭಾಗದಷ್ಟು ಪಾಲು ಈ ಎರಡೂ ಶಕ್ತಿಗಳ ಕೈಯಲ್ಲಿ ಇದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಐರೋಪ್ಯ ಒಕ್ಕೂಟದ ನಾಯಕರ ನಡುವೆ ನಡೆದ ಶೃಂಗಸಭೆಯಲ್ಲಿ ಐತಿಹಾಸಿಕ ಮಾತುಕತೆ ಪೂರ್ಣಗೊಂಡಿದೆ. ಈ ವರ್ಷವೇ ಒಪ್ಪಂದಕ್ಕೆ ಅಧಿಕೃತ ಸಹಿ ಬೀಳಲಿದ್ದು, ಮುಂದಿನ ವರ್ಷದ ಆರಂಭದಿಂದ ಇದು ಜಾರಿಗೆ ಬರಲಿದೆ. ಈ ಒಪ್ಪಂದ ಜಾರಿಯಾದ ಮೇಲೆ ಭಾರತದ ರಫ್ತುದಾರರಿಗೆ ಭರ್ಜರಿ ಲಾಟರಿ ಹೊಡೆಯಲಿದೆ. ವಾಹನಗಳು ಮತ್ತು ಉಕ್ಕನ್ನ ಹೊರತುಪಡಿಸಿ ಭಾರತದ ಸುಮಾರು 93% ಉತ್ಪನ್ನಗಳು ಯಾವುದೇ ತೆರಿಗೆ ಇಲ್ಲದೆ ಯುರೋಪ್ನ 27 ದೇಶಗಳ ಮಾರುಕಟ್ಟೆಯನ್ನು ಪ್ರವೇಶಿಸಬಹುದು. ಸದ್ಯಕ್ಕೆ ಭಾರತದ ಸರಕುಗಳ ಮೇಲೆ 3.8% ಸುಂಕ ವಿಧಿಸಲಾಗ್ತಾ ಇದೆ. ಅದು ಶೀಘ್ರದಲ್ಲಿ ಕೇವಲ 0.1ಕ್ಕೆ ಇಳಿಕೆಯಾಗಲಿದೆ. ಇದರಿಂದ ನಮ್ಮ ದೇಶದ ಉದ್ಯಮಿಗಳು ಯುರೋಪ್ನಲ್ಲಿ ವ್ಯಾಪಾರ ಮಾಡೋದು ಇನ್ನು ಮುಂದೆ ನೀರು ಕುಡಿದಷ್ಟೇ ಸುಲಭ. ಇತ್ತ ಭಾರತದ ಮಾರುಕಟ್ಟೆ ಕೂಡ ಯುರೋಪ್ ಉತ್ಪನ್ನಗಳಿಗೆ ಬಾಗಿಲು ತೆಗೆಯಲಿದೆ. ಯುರೋಪ್ನ ಯಂತ್ರೋಪಕರಣಗಳು, ಎಲೆಕ್ಟ್ರಿಕ್ ಉಪಕರಣಗಳು, ವೈದ್ಯಕೀಯ ಶಸ್ತ್ರಚಿಕಿತ್ಸಾ ಪರಿಕರಗಳು, ರಾಸಾಯನಿಕಗಳು ಮತ್ತು ಪ್ಲಾಸ್ಟಿಕ್ ಉತ್ಪನ್ನಗಳು ಸುಂಕರಹಿತವಾಗಿ ಭಾರತಕ್ಕೆ ಬರಲಿವೆ. ಇದರಿಂದ ನಮ್ಮಲ್ಲಿ ಕೈಗಾರಿಕಾ ಉತ್ಪಾದನೆ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಬಳಸುವ ಉಪಕರಣಗಳ ಬೆಲೆ ಕಡಿಮೆ ಆಗಲಿದೆ. ಭಾರತವು ಹಂತ ಹಂತವಾಗಿ ಸುಮಾರು 10 ವರ್ಷಗಳ ಅವಧಿಯಲ್ಲಿ 90% ಉತ್ಪನ್ನಗಳ ಮೇಲಿನ ಸುಂಕವನ್ನ ಪೂರ್ಣವಾಗಿ ತೆಗೆದು ಹಾಕಲಿದೆ. ಇನ್ನು ಐಷಾರಾಮಿ ಕಾರ್ ಪ್ರಿಯರಿಗೆ ಇದು ನಿಜಕ್ಕೂ ಗುಡ್ ನ್ಯೂಸ್. ಜರ್ಮನಿ ಮತ್ತು ಇಟಲಿಯ ಕಂಪನಿಗಳಾದ BMW, ಮರ್ಸಿಡೀಸ್, ಲ್ಯಾಂಬೋರ್ಗಿನಿ ಮತ್ತು ಪೋರ್ಷೆ ಕಾರುಗಳ ಬೆಲೆ ಭಾರತದಲ್ಲಿ ಭಾರಿ ಇಳಿಕೆ ಆಗಲಿದೆ. ಸದ್ಯಕ್ಕೆ ಈ ಕಾರುಗಳ ಮೇಲೆ ವಿಧಿಸುತ್ತಿರುವ ಭಾರಿ ಸುಂಕವನ್ನ ಕೂಡ ವಾರ್ಷಿಕ 2.5 ಲಕ್ಷ ವಾಹನಗಳ ಮಿತಿಗೆ ಒಳಪಟ್ಟು ಕೇವಲ 10% ಇಳಿಸಲು ಭಾರತ ಒಪ್ಪಂದ ಮಾಡಿಕೊಂಡಿದೆ. ಅಂದ್ರೆ ನೀವು ಕನ್ಸ್ಕೊಂಡಿರೋ ಆ ಲಕ್ಸುರಿ ಕಾರ್ ಈಗ ಅಂದುಕೊಂಡದಕ್ಕಿಂತ ಕಡಿಮೆ ಬೆಲೆಗೆ ನಿಮ್ಮ ಕೈ ಸೇರಲಿದೆ. ಅಷ್ಟೇ ಅಲ್ಲ, ಭಾರತದ ಸಾಫ್ಟ್ವೇರ್ ಮತ್ತು ಸೇವಾ ವಲಯಕ್ಕೂ ಈ ಒಪ್ಪಂದ ಆನೆ ಬಲ ತಂದಿದೆ. ಸೇವಾ ವಲಯಕ್ಕೆ ಸಂಬಂಧಪಟ್ಟಂತೆ 144 ಉಪ ವಲಯಗಳನ್ನ ಯುರೋಪಿಯನ್ ಒಕ್ಕೂಟ ಭಾರತದ ಪಾಲಿಗೆ ಮುಕ್ತವಾಗಿಸಿದೆ. ಇದಕ್ಕೆ ಪ್ರತಿಯಾಗಿ ಭಾರತವು 102 ಕ್ಷೇತ್ರಗಳನ್ನ ಅವರಿಗೆ ಬಿಟ್ಟುಕೊಟ್ಟಿದೆ. ಇದರಿಂದಾಗಿ ಭಾರತದ IT ಕಂಪನಿಗಳಿಗೆ ಮತ್ತು ವೃತ್ತಿಪರರಿಗೆ ಯುರೋಪ್ ದೇಶಗಳಲ್ಲಿ ಕೆಲಸ ಮಾಡೋದು ಮತ್ತು ಸೇವೆ ನೀಡೋದು ಇನ್ನು ಮುಂದೆ ಬಹಳ ಸುಲಭವಾಗಲಿದೆ. ವಾಹನ ಮಾರುಕಟ್ಟೆ ವಿಚಾರದಲ್ಲಿ ಸರ್ಕಾರ ಒಂದು ಸ್ಮಾರ್ಟ್ ಪ್ಲಾನ್ ಮಾಡಿದೆ. ಯುರೋಪ್ ಕಂಪನಿಗಳು 25 ಲಕ್ಷ ರೂಪಾಯಿಗಿಂತ ಕಡಿಮೆ ಬೆಲೆಯ ಕಾರುಗಳನ್ನು ರಫ್ತು ಮಾಡುವ ಬದಲು ಅವುಗಳನ್ನು ಭಾರತದಲ್ಲಿ ತಯಾರಿಸೋಕೆ ಉತ್ತೇಜನ ನೀಡಲಾಗ್ತಾ ಇದೆ. ಇದರಿಂದ ಮೇಕ್ ಇನ್ ಇಂಡಿಯಾ ಅಭಿಯಾನಕ್ಕೆ ಶಕ್ತಿ ಬಂದಂತಾಗುತ್ತದೆ ಮತ್ತೆ ಇಲ್ಲಿನ ಜನರಿಗೆ ಉದ್ಯೋಗ ಕೂಡ ಸಿಗುತ್ತದೆ. ಇನ್ನು ಯುರೋಪ್ನ ಎಲೆಕ್ಟ್ರಿಕ್ ವಾಹನಗಳಿಗೆ ಒಪ್ಪಂದ ಜಾರಿಯಾದ 5ನೇ ವರ್ಷದಿಂದ ಸುಂಕ ವಿನಾಯಿತಿಯ ಲಾಭ ಸಿಗಲಿದ್ದು, ಪರಿಸರ ಸ್ನೇಹಿ ವಾಹನಗಳ ಬೆಲೆ ಕೂಡ ತಗ್ಗಲಿದೆ. ಒಟ್ಟಿನಲ್ಲಿ ಮುಕ್ತ ವ್ಯಾಪಾರ ಒಪ್ಪಂದವು ಭಾರತವನ್ನ ಜಾಗತಿಕ ಆರ್ಥಿಕತೆಯ ಕೇಂದ್ರವನ್ನಾಗಿ ಮಾಡುವುದು ಗ್ಯಾರಂಟಿ. ಇಂಗಾಲದ ತೆರಿಗೆಯಂತಹ ಕೆಲವು ಸಂಕೀರ್ಣ ವಿಚಾರಗಳಲ್ಲಿ ಭಾರತಕ್ಕೆ ಭರವಸೆ ಸಿಕ್ಕಿದ್ದು, ಮುಂದಿನ ದಿನಗಳಲ್ಲಿ ರಫ್ತು ವಹಿವಾಟು ದುಪ್ಪಟ್ಟಾಗುವ ನಿರೀಕ್ಷೆ ಇದೆ. ಈ ಮೆಗಾ ಡೀಲ್ನಿಂದಾಗಿ ನಮ್ಮ ರೈತರು ಮತ್ತು ಉದ್ಯಮಿಗಳು ಮತ್ತು ಸಾಮಾನ್ಯ ಗ್ರಾಹಕರು ಎಲ್ಲರಿಗೂ ಲಾಭ ಆಗಲಿದೆ. ಭಾರತ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆಯಾಗುವ ಹಾದಿಯಲ್ಲಿ ಈ ಒಪ್ಪಂದ ಒಂದು ಮೈಲಿಗಲ್ಲು ಆಗೋದ್ರಲ್ಲಿ ಸಂಶಯವೇ ಇಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.